ಈ ಭಾಗದ ಜನಪ್ರಿಯ ಶಾಸಕರು, ಸಜ್ಜನರು, ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಅವರೇ, ಮಾಜಿ ಶಾಸಕರಾದಂಥ ಹಸನ್ ಸಾಬ್ ತೋಟಿಹಾಳ ಅವರೇ ಒಳಗೊಂಡಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ದಲಿತ ಸಂಘರ್ಷ ಸಮಿತಿಯ ನಾಯಕರುಗಳೇ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ರವರ ಅನುಯಾಯಿಗಳೇ ಹಾಗೂ ಸಭಿಕರೇ ಮತ್ತು ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ನಾನು ಕೊನೆಗೆ ಮಾತಾಡ್ತಿದ್ದೆ. ಎಲ್ಲ ಕಡೆ ಸ್ವಾಮೀಜಿಗಳು ಕೊನೆಗೆ ಮಾತಾಡುವಂಥದ್ದು ರೂಢಿ. ಇಲ್ಲಿ ನಮ್ಮ ಮಾನ್ಯ ಶಾಸಕರು ಪ್ರೀತಿಯಿಂದ ಸ್ವಾಮೀಜಿ ಮಾತಾಡಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿ ಅನ್ನುವಂಥ ಪ್ರೀತಿಯ ಆ ಕರೆಗೆ ನಾನು ಕೊಟ್ಟು ಎರಡೇ ಮಾತು ಹೇಳ್ತೀನಿ. ಉಪನ್ಯಾಸಕ್ಕೆ ತುಂಬ ಚಂದವಾಗಿ ಅಂಬೇಡ್ಕರ್ ಬಗ್ಗೆ ಮಾತನಾಡಲಿಕ್ಕೆ ಉಂಟು. ಅಂಬೇಡ್ಕರ್ ಅವರು ದಲಿತ ಸಮುದಾಯದವರಾದರೂ ಕೂಡ ಈ ದೇಶದ ಎಲ್ಲ ಸಮುದಾಯದವರ ಬದುಕು ಹಸನಾಗಲಿಕ್ಕೆ ಶಾಸನ ರೂಪಿಸುವ ಸಂವಿಧಾನದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ನ್ಯಾಯಯುತವಾಗಿ ಮಾಡಿ ದೇಶದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಮೂಡಿಸಿದ ದಲಿತ ನಕ್ಷತ್ರವಾಗಿದ್ದಾರೆ. ಅಂಬೇಡ್ಕರ್ ಅವರು ತೀರಾ ಕಡುಬಡತನದ ಮನೆತನದಲ್ಲಿ ಹುಟ್ಟಿ, ತಂದೆ ತಾಯಿ ಕಡುಬಡವರು, ತಾತ ಅಜ್ಜಿ ಕಡುಬಡವರು, ಇವರೂ ಕೂಡ ಕಡುಬಡವರು. ಆ ಕಡು ಬಡತನದ ಮಧ್ಯೆ ಸಂಕಷ್ಟ ಸರಮಾಲೆಗಳನ್ನು ಹೊದ್ದು ಅಸ್ಪೃಶ್ಯತೆಯನ್ನು ನುಂಗಿಕೊಂಡು ದೌರ್ಜನ್ಯವನ್ನು ಸಹಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ಮುಖ ಮಾಡಿ ಆ ವಿದ್ಯಾಭ್ಯಾಸ ಪಡೆಯುವಲ್ಲಿಯೂ ಕೂಡ ಎಡರು ತೊಡಕುಗಳನ್ನು ಕೊಟ್ಟ ನಿದರ್ಶನಗಳು ಇತಿಹಾಸದ ಪುಟಗಳು ನಿಮಗೆ ರಾಚಿ ಹೇಳ್ತವೆ. ಅವರಿಗೆ ಗೊತ್ತಾಯಿತು, ಅಂಬೇಡ್ಕರ್ ಅವರ ತಂದೆಗೆ, ವಿದ್ಯೆಯೊಂದೇ ನಮ್ಮಂಥ ತಳ ಸಮುದಾಯದ ವ್ಯಕ್ತಿಗಳಿಗೆ ವಿದ್ಯೆಯೊಂದೇ ಅಸ್ತ್ರ. ಆ ಅಸ್ತ್ರದ ಮೂಲಕ ಯಾವುದೇ ದೌರ್ಜನ್ಯವನ್ನು, ಹಿಂಸೆಯನ್ನು, ಅಸ್ಪೃಶ್ಯತನವನ್ನು ಮಾಡುವವರನ್ನು ಹಿಮ್ಮೆಟ್ಟಿಸಬಹುದು. ಅದಕ್ಕೊಂದೇ ಗುರಾಣಿ, ಅದಕ್ಕೊಂದೇ ಬಾಣ, ಅದಕ್ಕೊಂದೇ ಅಸ್ತ್ರ, ಶಿಕ್ಷಣ. ಆ ಶಿಕ್ಷಣ ಅನ್ನುವಂಥದ್ದಕ್ಕೆ ಅಂಬೇಡ್ಕರ್ ಅವರ ತಂದೆ ಅವರನ್ನು ತುಂಬ ಒತ್ತು ಕೊಟ್ಟು ಅವರಿಗೆ ಓದಿಸಿದರು. ಅಂಬೇಡ್ಕರ್ ಅವರು ಕೂಡ ತುಂಬ ಚೆನ್ನಾಗಿ ಓದಿ ದೇಶದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಪದವಿಗಳನ್ನು